ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಅಡಾಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಅಪ್ಡೇಟ್ ಏನು ಅಂದರೆ, ನಮ್ಮ ಅಕ್ಕಿಗಳನ್ನ ಸ್ವಲ್ಪ ಚಕ್ಕರಿಗೆ ಬಿಟ್ಟಿದ್ದೆ. ನಮ್ಮ ತಿರುವಲ್ಲು ಮತ್ತು ಧೂಮನ ಬಾಲ ಕಿತ್ತಿ ಅಕ್ಕಿನ ಬಿಟ್ಟಿದ್ದೆ. ಯಾಕೆಂದರೆ ಇನ್ನೂ ತಿರುವಲ್ ಲೇಟ್ ಎತ್ಕೊಂಡಿರಲಿಲ್ಲ. ಈಗ ಸ್ವಲ್ಪ ಬೆನ್ನು ಮುರಿತಿತ್ತಲ್ಲ, ಆಗ ಬಾಲ ಕಿತ್ತು ಬಿಡೋದ್ರಿಂದ ಅಕ್ಕಿ ನೀಟಾಗಿ ಮನೆ ಮೇಲೆ ಛತ್ರಿ ಮೇಲೆ ನೀಟಾಗಿ ಫಿನಿಶ್ ಮಾಡುತ್ತೆ. ಹಾಗೆ ಸ್ವಲ್ಪ ಬಾಲ ಬರ್ತಾ ಬರ್ತಾ ಅಕ್ಕಿ ನೀಟಾಗಿ ಎತ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಬಾಲ ಕಿತ್ತಿ 3 ದಿವಸನೇ ಆಯಿತು ಆಲ್ರೆಡಿ ಕಿತ್ತಿ. ಇವಾಗ ಬಿಟ್ಟಿರೋದು. ಬಾಲ ಕಿತ್ತಿಸಕ್ಕೆ ನೀವು ಬಿಡಬಾರ್ದು, ಯಾಕೆಂದರೆ ಪೈನ್ ಇದ್ದಾಗ ಅಕ್ಕಿ ಆರಕ್ಕೆ ಹೋಗಲ್ಲ. ಅಕಸ್ಮಾತ್ ನೀವು ಬಲವಂತ ಮಾಡಿ ಓಡಿಸಿದ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಇಲ್ಲಿ ಖಾಲಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು 3 ದಿವಸ ರೆಸ್ಟ್ ಕೊಟ್ಟಿದ್ದೆ. ಇವತ್ತು ಚಕ್ಕರಿಗೆ ಬಿಟ್ಟಿದ್ದೀನಿ. ಓಕೆನಾ, ಅಕ್ಕಿ ನಿಮಗೆ ತೋರಿಸ್ತೀನಿ ಎಲ್ಲ ಆಡ್ತಾ ಇದೆ ಅಂತ. ಈ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಛತ್ರಿ ಮೇಲೆ ನಮ್ಮ ತಿರುವಾಲು ಮತ್ತು ನಮ್ಮ ಪಟಗಳಿದೆ. ಇನ್ನು ಅಕ್ಕಿ ಇಲ್ಲಿ ಆಡ್ತಾ ಇದೆ ನೋಡಿ. ಅಕ್ಕಿ ತುಂಬ ಲಾಂಗಾಗಿ ಹೋಗಿ ಆಡ್ತಾ ಇದೆ. ಓಕೆ ನೋಡಿ, ಆ ದಿಕ್ಕಲ್ಲಿ ಆಡ್ತಾ ಇದೆ ಅಕ್ಕಿ. ಒಂದು ನಿಮಿಷ, ಅಕ್ಕಿ ಬರಲಿ, ಈ ಸೈಡಿಗೆ ಬರುತ್ತೆ. ನಮ್ಮ ತಿರುವಾಲೆ ಸ್ವಲ್ಪ ಅಕ್ಕಿ ಲಾಂಗಾಗಿ ಕರ್ಕೊಂಡು ಹೋಗೋದದು. ನಮ್ಮ ಧೂಮ ಬಂದ್ಬಿಡುತ್ತೆ. ಹಾಗೆ ಅದು ಬರೋ ತನಕ ಸ್ವಲ್ಪ ವೆಯ್ಟ್ ಮಾಡೋಣ. ಅಕ್ಕಿ ನೋಡಿ, ಓಕೆ ಈಗ ಕಾಣಿಸ್ತಾ ಇದೆ ನೋಡಿ. ನೋಡಿ ಇಲ್ಲಿ ಆಡ್ತಾ ಇದೆ. ಓಕೆ, ಸ್ವಲ್ಪ ಬ್ಲರ್ರಾಗಿ ಕಾಣುತ್ತೆ ಯಾಕೆಂದರೆ ತುಂಬ ಝೂಮ್ ಮಾಡಿಬಿಟ್ಟಿದ್ದೀನಿ ನಾನು. ನೋಡಿ ಇಲ್ಲಿ ಆಡ್ತಾ ಇದೆ. ಬರಲಿ ಅಕ್ಕಿ ಮನೆ ಮೇಲೆ ಬರಲಿ. ಓಕೆನಾ, ಓಕೆ ಬರ್ತಾ ಇದೆ ಅಕ್ಕಿ ಮನೆ ಮೇಲೆ ಬರ್ತಾ ಇದೆ. ಮನೆ ಮೇಲೆ ಬರೋಕ್ಕೂ ಮುಂಚೆ ನಮ್ಮ ಕತಂಗಪಟ ಮತ್ತು ನಮ್ಮ ತಾಮ್ರಲ್ನು ಬಿಡೋಣ. ಬನ್ನಿ ಎತ್ಕೊಳ್ಳೋಣ ಫಸ್ಟ್ ಅಕ್ಕಿ ಬಿಟ್ಬಿಟ್ಟು ನಿಮಗೆ ಸಿಗ್ತೀನಿ ತಾಳಿ 2 ಅಕ್ಕಿನ. ನೋಡಿ ಮನೆ ಮೇಲೆ ಬಂದು ನಮ್ಮ ತಿರುವಾಲು ಮತ್ತು ಧೂಮ ಆಡ್ತಾ ಇದೆ. ಏನಾ ಇಲ್ಲ, ಅಕ್ಕಿ ಸ್ವಲ್ಪ ರೆಸ್ಟ್ ಕೊಟ್ಟು ಬಿಡಿರೋದ್ರಿಂದ ಆರಾಮಾಗಿ ಸ್ವಲ್ಪ ಲೈಟಾಗಿ ಆಡ್ಕೊತಾ ಇದೆ. ಇವತ್ತು ಎಷ್ಟೊತ್ತು ಬೇಕಷ್ಟು ಆಡ್ಕೊಂಡು ಕುತ್ಕೊಳ್ಳಿ. ಓಕೆನಾ, ನಾಳೆಯಿಂದ ಅಕ್ಕಿನ ಸ್ವಲ್ಪ ದೂರ ಹೊಡಿಬೇಕು. ಓಕೆನಾ, ಮನೆ ಮೇಲೆ ಜಾಸ್ತಿ ಓಡಿಸಿ ಅಭ್ಯಾಸ ಮಾಡಬಾರ್ದು ಅಕ್ಕಿಗೆ, ಆಗ ಅದನ್ನೇ ಕೇಳುತ್ತೆ. ಸ್ವಲ್ಪ ದೂರ ತೊಗೊಂಡೋಗಿ ಹೊಡೆಯೋದ್ರಿಂದ ಅಕ್ಕಿನೂ ಆರಾಮಾಗಿ ಆಟೋಮೆಟಿಕ್ಕಾಗಿ ಅಭ್ಯಾಸ ಆಗೋಗುತ್ತೆ ಅದಕ್ಕೆ. ಓಕೆನಾ, ಅದು ನಾನು 360 ನಮ್ಮ ಮನೆ ಫುಲ್ಲು ಸರೌಂಡಿಂಗ್ ಪೂರ್ತಿ ಅಕ್ಕಿ ತೋರಿಸ್ಕೊಂಬರ್ಬೇಕು. ಹಾಗೆ ಎಲ್ಲೇ ಬಿಟ್ಟರು ಅಕ್ಕಿ ಮನೆಗೆ ಬರುತ್ತೆ. ಓಕೆ ಬನ್ನಿ, ನಮ್ಮ ತಾಮ್ರಾಲು ಮತ್ತು ಕತಂಗನ ಬಿಟ್ಬಿಡೋಣ. ನಮ್ಮ ಕತಂಗ ಮತ್ತು ತಾಮ್ರಾಲನ್ನ ಛತ್ರಿ ಮೇಲೆ ಹಾಕಿದ್ದೀನಿ. ನಾ ಚಕ್ಕರಿಗೆ ಎಷ್ಟೇ ಅಕ್ಕಿ ಓಡಲಿಲ್ಲ. ಫಸ್ಟ್ ಇದು 2 ಇಳಿದು ಬಿಡಲಿ ಅಂತ ವೇಟ್ ಮಾಡ್ತಿದ್ದೀನಿ. ಸುಮ್ಮನೆ ಅಕ್ಕಿನ ಜೊತೆ ಕೊಟ್ಟು ಆರಿಸೋದು ಬೇಡ ಅಂತ ನಾನು ಇಲ್ಲೇ ಆಡ್ತಾಯಿದ್ದೀನಿ ನೋಡಿ. ಓಕೆನಾ, ಫಸ್ಟ್ ಅಕ್ಕಿ ನೀಟಾಗಿ ಇಳಿಲಿ. ಸ್ವಲ್ಪ ಹದ್ದುಗಳ ಕಾಟ, ಅದೊಂದೇ ಹಿಂಸೆ ಆಗ್ತಾ ಇರೋದು ಈಗ. ಏನಾ, ತಿರುವಾಲ್ ಸ್ವಲ್ಪ ಮೇಲಕ್ಕೆ ಆದಂಗೆ ಕರ್ಕೊಂಡು ಹೋಗ್ತಾ ಇದೆ ಅಕ್ಕಿನ. ಏನಾ, ಆರಲಿ ಇವತ್ತು ಪೂರ್ತಿ ಎಷ್ಟೋ ತನಕ ಬೇಕಷ್ಟು ಆರಲಿ. ಇಳ್ದಾದ್ಮೇಲೆ ನಮ್ಮ ತಾಮ್ರಾಲು ಮತ್ತು ಕತಂಗ ನೋಡಿ ಎಲ್ಲ ಛತ್ರಿ ಮೇಲಿದೆ. ನಮ್ಮ ತಿರುವಾಲು ಪಟ ಇದೆ, ಅದನ್ನು ಸಹ ಎಬ್ರಿಸ್ಬೇಕು. ಏನಾ, ಅಕ್ಕಿ ಸ್ವಲ್ಪ ಲಾಂಗಾಗಿ ಆಡ್ತಾ ಇದೆ ಇವತ್ತು. ಇನ್ನು ಗೂಡು ಕಡೆ ಇಲ್ಲಿ ಬಂದರೆ ನಮ್ಮ ಲಕ್ವ ಮೊಟ್ಟೆ ಇಕ್ಬೇಕು. ಇನ್ನೂ ಇಕ್ಕಿಲ್ಲ ಅಕ್ಕಿ. ಅದಕ್ಕೆ ವೇಟಿಂಗು. ನಮ್ಮ ಸುರುವಿ ಕಾವು ಕೂತಿದೆ. ನಮ್ಮ ನೋಡಿ ರೇಗ್ದಾರು ಈ ಥರ ಹೋಗಿ ಟ್ರೇಯಲ್ಲಿ ಕೂತ್ಕೊಂಡು ಮಣ್ಣೆಲ್ಲ ತಿನ್ಕೊಂಡಿದೆ. ಇನ್ನೂ ಮೊಟ್ಟೆ ಇಕ್ಕಿಲ್ಲ ಅಕ್ಕಿ, ಯಾಕೆ ಹೆಂಗೆ ಗೊತ್ತಾಗ್ತಿಲ್ಲ. ಇನ್ನು ಕೆಳಗಡೆ ಅಕ್ಕಿ ಕಾವು ಕೂತಿದೆ. ಎಲ್ಲ ನಿನ್ನೆ ನಿಮಗೆ ವಿಡಿಯೋದಲ್ಲಿ ಹಾಕಿದೆ ಇಲ್ಲ, ಅಕ್ಕಿಗಳು ಯಾವ್ಯಾವ ಮೊಟ್ಟೆ ಇಕ್ಕಿದೆ ಅನ್ನೋದು ಅಲ್ಲ. ಓಕೆನಾ, ಓಕೆ ಬನ್ನಿ. ಪಟ ಒಂದಿದೆ ಕೈಲಿ, ಅದನ್ನು ಬಿಟ್ಬಿಡೋಣ ಛತ್ರಿ ಮೇಲೆ. ಪಟ ಛತ್ರಿ ಮೇಲೆ ಬಿಟ್ಟೆ. ಅದು ಬಿಟ್ಟರೆ ನಮ್ಮ ಅಕ್ಕಿ ಇವತ್ತು ಸಖತ್ ಲಾಂಗಾಗಿ ಆಡ್ತಾ ಇದೆ. 4 ದಿವಸದಿಂದ ಬಿಟ್ಟಿರಲಿಲ್ಲ ಅಕ್ಕಿ. ನೋಡಿ ಅಲ್ಲಿ ಆಡ್ತಿದೆ. ನೋಡಿ ಸ್ವಲ್ಪ ಬ್ಲರ್ರಾಗಿ ಕಾಣುತ್ತೆ ಯಾಕೆಂದರೆ ತುಂಬ ಝೂಮ್ ಮಾಡಿದ್ದೀನಿ. ಓಕೆನಾ, ಕೆಲವ್ರು ಕೇಳ್ತಿರೋದೇ ಒಂದೇ, ಪಟಗಳನ್ನೆಲ್ಲ ಯಾವ ಥರ ಆಡ್ಸ್ಕೊತೀರ ನೀವು ಅಂತ. ಪಟಗಳು ನಾನು ಹೇಳ್ತಿಲ್ವಾ, ಫಸ್ಟ್ ಅಕ್ಕಿ ನಮ್ಮ ಛತ್ರಿ ಮೇಲೆ ಒಣಗಿಸ್ತಿರಲ್ಲ, ನಿಮ್ಗೆ ಯಾವಾಗ ನಂಬಿಕೆ ಬರುತ್ತೆ ಅಕ್ಕಿ ಆಟಕ್ಕೆ ಹೋಗೋಕೆ ರೆಡಿ ಇದೆ ಅನ್ನೋದು, ಯಾವಾಗ ನಿಮಗೆ ನಂಬಿಕೆ ಬರುತ್ತೋ ಆ ದಿನ 4 ಅಕ್ಕಿಗೆ ಬಾಲ ಕಿತ್ತಿ ಬಿಟ್ಬಿಡಿ. ಸ್ವಲ್ಪ ರೆಸ್ಟ್ ಕೊಟ್ಬಿಡಿ, ಪೇಯ್ನ್ಗೆ ಹೋಗ್ಬೇಕು. ಅದಕ್ಕೆ ಆ ಪೇಯ್ನ್ ಹೋದಾದ್ಮೇಲೆ ಆಟೋಮೆಟಿಕಾಗಿ ಸ್ವಲ್ಪನೇ ಓಡಿಸ್ಕೊತ ಬನ್ನಿ. ಬಾಲ ಕಿತ್ತು ಬಿಡೋದ್ರಿಂದ ಅಡ್ವಾಂಟೇಜ್ ಏನು ಅಂದರೆ, ಕೆಲವು ಅಕ್ಕಿಗಳು ಬಾಲ ಅಗ್ಲಿಸ್ಕೊಂಡಾರುತ್ತಲ್ಲ, ಫಿನಿಶಿಂಗ್ ಟೈಮಲ್ಲಿ ಅಕ್ಕಿ ಏನಾಗುತ್ತೆ ಅಂದರೆ ಬಾಲ ಅಗ್ಲಿಸಿದಾಗ ಏರೋಟ್ ಆಗಲ್ಲ. ಆ ಟೈಮಲ್ಲಿ ಅಕ್ಕಿ ಮೇಲಾದಂಗೆ ಇನ್ನೂ ಸ್ವಲ್ಪ ರೈಸ್ ಆಗಿಬಿಡುತ್ತೆ, ಅಲ್ಲಿ ಇಲ್ಲಿ ಕುತ್ಕೊಂಡ್ಬಿಡೋದು, ಆ ಥರ ಮಾಡುತ್ತೆ. ಬಾಲ ಕಿತ್ತಿ ಈ ಥರ ನೋಡಿ, ನಾನು 2ಕ್ಕೂ ಸಹ ಬಾಲ ಕಿತ್ತು ಬಿಟ್ಟಿದ್ದೀನಿ. ನಮ್ಮ ತಿರುವಾಲ್ಗೂ ಸಹ ಮತ್ತು ನಮ್ಮ ಧೂಮಗೂ 2ಕ್ಕೂ ಬಾಲ ಕಿತ್ತಿ ಬಿಟ್ಟಿರೋದು. ಏನೋ ಅಕ್ಕಿ ಇವತ್ತು ಫಿನಿಶಿಂಗ್ ವಿಡಿಯೋ ನಿಮಗೆ ತೋರಿಸ್ತೀನಿ. ಅಕ್ಕಿ ಯಾವ ಥರ ಬಂದು ಕೂತ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ.
ಓಕೆನಾ. ತಿರುವಲ್ ನೀಟಾಗೆ ಸ್ವಲ್ಪ ಗಾಬರಿ ಇಲ್ದೇನೆ ಫಿನಿಶ್ ಮಾಡಲಿ ಅನ್ನೋದಕ್ಕೋಸ್ಕರ ನಮ್ಮ ಪಟಗಳನ್ನೆಲ್ಲ ಬಿಟ್ಟಿದ್ದೀನಿ. ಓಕೆನಾ. ನಮ್ಮ ಕತಂಗ ಪಟ ನೋಡಿ ಅಲ್ಲೂ ಎದ್ದಿದೆ. ಓಕೆನಾ. ಓಕೆ, ಅಕ್ಕಿ ಆದಿಕ ನೋಡಿ ಇಲ್ಲಿ ಕೆಳಗಡೆ ಆಯ್ತು, ಅಕ್ಕಿ ಪೂರ್ತಿ ಫುಲ್ ಡೌನ್ ಆಗೋಗಿದೆ ನೋಡಿ. ಓಕೆನಾ. ನನ್ನ ಪ್ರಕಾರ ಲ್ಯಾಂಡಿಂಗ್ ಮಾಡ್ಬೋದು. ಓಕೆನಾ. ಅಕ್ಕಿ ಬಿಟ್ಟು ಆಲ್ರೆಡಿ 7 ನಿಮಿಷ ಆಗಿದೆ. ಓಕೆನಾ. ಹಂಗೆ ನಿಧಾನಕ್ಕೆ ಟೈಮ್ ಎತ್ಕೊಳ್ಳುತ್ತೆ ಅಕ್ಕಿ. ಓಕೆನಾ. ಓಡಿಸ್ಕೊಳ್ಳೋಣ, ಇನ್ನೊಂದು 2-3 ರೌಂಡ್ ಹೋಗಿ ಬರಲಿ ಅಕ್ಕಿಗಳು. ಸುಮ್ಮನೆ ಅಕ್ಕಿನ ಇಳಿಸೋದು ಬೇಡ ಪಟ್ಟ ಅಂತ ಆರಲಿ ಇವತ್ತು. ಓಕೆ, ಬಾಲ ಕಿತ್ಕೊಂಡು ಬಿಡೋದು ಈ ಥರ. ಓಕೆನಾ. ನಿಮ್ಗೇನಾರ ಕಿಳ್ಳಕ್ಕೆ ಗೊತ್ತಾಗಲಿಲ್ಲ ಅಂದರೆ ಯಾರು ನಿಮಗೆ ತಿಳಿದಿರೋರ ಹತ್ರ, ಯಾರಾದರೂ ನಿಮ್ಮ ಅಕ್ಕಪಕ್ಕ ಯಾರು ಅಕ್ಕಿ ಸಾಕಿರೋರು ಇದ್ದರೆ ಅವ್ರ ಹತ್ರ ಕೀಳಿಸ್ಕೊಳ್ಳಿ. ಓಕೆನಾ. ರೆಕ್ಕೆ ಹೇಳ್ಕೊಡ್ತಾರೆ ಅವ್ರು ಬೇಕಾದ್ರೆ ಬಾಲದು. ಆಗ ಸ್ವಲ್ಪ ದಿನ ಬಿಟ್ಟೆ ರೆಸ್ಟ್ ಕೊಟ್ಟು ಆರಾಮಾಗಿ ಅಕ್ಕಿಗೆ ಡೈಲಿ 2 ಕಡಲೆಕಾಳು ಮತ್ತು ಒಂದು ಕಡಲೆ ಬೀಜ ಕೊಡ್ಕೊತ ಬನ್ನಿ. ಸ್ವಲ್ಪ ಅಕ್ಕಿ ಮೈಲಿ, ಯಾಕೆಂದರೆ ಸ್ಟ್ರೆಂತ್ ಬೇಕಲ್ಲ ನೋಡಿ. ಅಕ್ಕಿ ಏಟ್ ತೊಗೊಳಕ್ಕೆ ಹೋಗಿ ಎಷ್ಟು ಡೌನ್ ಆಯಿತು ತಿರುವಾಲ್. ಹಾಂ, ಬರಲಿ. ಅದು ಬಿಟ್ಟರೆ ಇನ್ನೇನಿಲ್ಲ, ಲ್ಯಾಂಡಿಂಗ್ ವಿಡಿಯೋ ಹಾಕೋಣ ಅಂತಿದ್ದೀನಿ. ಓಕೆನಾ. ಅಕ್ಕಿ ಏನಾರು ಫಿನಿಶ್ ಮಾಡಿದ್ರೆ ಹಾಕ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೆಂಗಿರೋ ನಾಳೆ ನಿಮಗೆ ಅಕ್ಕಿನ ದೂರ ತೊಗೊಂಡು ಹೋಗ್ಬಿಡ್ತೀನಲ್ಲ, ಆ ವಿಡಿಯೋದಲ್ಲಿ ನಿಮಗೆಲ್ಲ ಪೂರ್ತಿ ಕವರ್ ಆಗುತ್ತೆ. ಆಗ ಫುಲ್ ಲೈವ್ ಬರೋಕ್ಕೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇತ್ತು, 4Kಗೆ ಬರಬೇಕಿತ್ತು, ನೆಟ್ವರ್ಕ್ ಇಶ್ಯೂ ಇದರಿಂದ ಬರೋಕ್ಕಾಗಲಿಲ್ಲ. ಓಕೆನಾ. ಲೈವ್ ಬರೋಣ ಈ ಸಂಡೇ ಆದರೆ ಪಕ್ಕ ಲೈವ್ ಬರ್ತೀನಿ. ಓಕೆನಾ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.